ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂ ಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವೀಗ ದೀಪಕಂ 7ನೇ ತರಗತಿ ಸಂಸ್ಕೃತದ ಪಠ್ಯ ಪುಸ್ತಕದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗ ಚತುರ್ಥ ಪಾಠ ನ ಲಭ್ಯತೆ ಚೇತ್ ಆಮ್ಲಂ ದ್ರಾಕ್ಷಾ ಫಲಂ. ಈ ಪಾಠದ ಅಭ್ಯಾಸ ಭಾಗವನ್ನ ಈಗ ನೋಡೋಣ ಕನ್ನಡದ ವಿವರಣೆಯೊಂದಿಗೆ. ಮೊದಲನೇ ಪ್ರಶ್ನೆ. ಏಕಶೃಗಾಲಃ ಇತಿ ಗೀತಸ್ಯ ಸ ಅಭಿನಯಂ ಕಕ್ಷಾಯಾಂ ಗಾನಂ ಕುರ್ವಂತು. ಈ ಹಾಡನ್ನ ಅಭಿನಯದೊಂದಿಗೆ ನಿಮ್ಮ ಶಾಲೆಯ ಕೊಠಡಿಯಲ್ಲಿ ಹಾಡಿರಿ ಅಂತ ಹೇಳಿದ್ದಾರೆ. ಅಂದ್ರೆ ನಾನು ಈ ಒಂದು ಪಾಠದ ವಿಡಿಯೋಲಿ ನಿಮ್ ಮುಂದೆ ಈ ಇಡೀ ಹಾಡನ್ನ ಹಾಡಿದ್ದೇನೆ ಒಂದು ರಾಗದಲ್ಲಿ. ನೀವು ನಿಮ್ಮದೇ ಆದ ರಾಗದಲ್ಲಿ ನಿಮ್ಮ ಶಾಲೆಯ ವಾರ್ಷಿಕೋತ್ಸವದ ದಿನದಂದು ಇದನ್ನ ವೇದಿಕೆ ಮೇಲೆ ಹಾಡಿ ಅಭಿನಯಿಸಿ ಅದರ ವಿಡಿಯೋವಿನ ಲಿಂಕ್ ಅನ್ನ ಕಮೆಂಟ್ಸ್ ಮೂಲಕ ನನಗೆ ಕಳಿಸಿದ್ರೆ ನಾನು ಬಹಳ ಸಂತೋಷದಿಂದ ಅದನ್ನ ನೋಡ್ತೇನೆ. ನೀವು ಹಾಡಿ ಅಂತ ನಾನು ಕೇಳ್ಕೊತೇನೆ. ಎರಡನೇ ಪ್ರಶ್ನೆ. ಅಧ ಪ್ರದತ್ತಾನಾಂ ಪ್ರಶ್ನಾನಾಂ ಏಕಪದೇನ ಪದದ್ವಯೇನವ ಉತ್ತರಂ ಲಿಖಂತು. ಒಂದೋ ಎರಡೋ ಪದಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿದ್ದಾರೆ. ಕಹವನಂ ಗಚ್ಚತಿ. ಯಾರು ಕಾಡಿಗೆ ಹೋಗ್ತಾರೆ ಅಂತ ಹೇಳಿ. ಏಕಃ ಶೃಗಾಲಃ, ಒಂದು ನರಿ. ಶೃಗಾಲಃ ಕಾಂ ಪಶ್ಯತಿ. ನರಿಯು ಏನನ್ನು ನೋಡುತ್ತದೆ ಅಂತಂದ್ರೆ ದ್ರಾಕ್ಷಾ ಲತಾಂ. ಶೃಗಾಲಸ್ಯ ಮುಖೆ ಕಿಂ ಜಾಯತೆ. ಅದರ ಬಾಯಲ್ಲಿ ಏನು ಬರುತ್ತೆ ಅಂತಂದ್ರೆ ರಸಃ, ಅಂದ್ರೆ ಬಾಯಿ ನೀರು ಜೊಲ್ಲು ಸುರಿಯುತ್ತೆ ಅಂತ ಉತ್ತರ. ದ್ರಾಕ್ಷಾಲತಾಯಾಂ ಶೃಗಾಲಃ ಕಿಂ ಪಶ್ಯತಿ. ದ್ರಾಕ್ಷಿಯ ಬಳ್ಳಿಯಲ್ಲಿ ಆ ನರಿ ಏನ್ ನೋಡುತ್ತೆ ಅಂತಂದ್ರೆ ದ್ರಾಕ್ಷಾ ಫಲಂ. ದ್ರಾಕ್ಷಿ ಹಣ್ಣನ್ನ ನೋಡುತ್ತೆ. ದ್ರಾಕ್ಷಾ ಫಲಂ ಕುತ್ರ ದೃಶ್ಯತೆ. ದ್ರಾಕ್ಷಿ ಹಣ್ಣು ಎಲ್ಲಿ ಕಾಣಿಸುತ್ತೆ ಅಂತಂದ್ರೆ ಉಪರಿ ದ್ರಾಕ್ಷಾ ಲತಾಸು, ಮೇಲೆ ದ್ರಾಕ್ಷಿಯ ಬಳ್ಳಿಯಲ್ಲಿ. ಕಿಂ ಶೃಗಾಲಃ ಪುನಃ ಪುನಃ ಉತ್ಪತತಿ. ನರಿಯು ಮತ್ತೆ ಮತ್ತೆ ಜಿಗಿಯುತ್ತದೆಯೇ ಅಂತ ಕೇಳಿದ್ರೆ ಆಂ ವಾ ನ ಅಂತಂದ್ರೆ ಹೌದು ಇಲ್ಲ. ಇದಕ್ಕೆ ಉತ್ತರ ಹೌದು. ಯಾಕೆ ಅಂತಂದ್ರೆ ಒಮ್ಮೆ ಜಿಗಿಯತ್ತೆ, ಎರಡಾವರ್ತಿ ಜಿಗಿಯತ್ತೆ, ಮೂರಾವರ್ತಿ ಜಿಗಿಯತ್ತೆ, ಪುನಃ ಪುನಃ ಮತ್ತೆ ಮತ್ತೆ ಜಿಗಿತಾನೆ ಇರುತ್ತೆ ಅದು ಆ ಒಂದು ನರಿ. ಅದಕ್ಕೆ ಆಮ್ ಅಂತ ಉತ್ತರ. ಕಿಂ ಶೃಗಾಲಃ ದ್ರಾಕ್ಷಾಫಲಂ ಪ್ರಾಪ್ನೋತಿ. ನರಿಗೆ ಆ ದ್ರಾಕ್ಷಿ ಹಣ್ಣು ಸಿಗುತ್ತದೆಯೇ ಅಂತಂದ್ರೆ ನ ಸಿಗೋದಿಲ್ಲ ಅನ್ನೋದೇ ಉತ್ತರ. ಮುಂದಕ್ಕೆ. ಅಧಃ ಪ್ರದತ್ತಾನಾಂ ಪ್ರಶ್ನಾನಾಂ ಪೂರ್ಣ ವಾಕ್ಯೇನ ಉತ್ತರಂ ಲಿಖಂತು. ಪೂರ್ಣ ವಾಕ್ಯಗಳಲ್ಲಿ ಉತ್ತರಿಸಿರಿ ಹೇಳಿದ್ದಾರೆ. ಶೃಗಾಲಃ ಕಥಂ ವನಂ ಗಚ್ಚತಿ. ಆ ನರಿಯು ಹೇಗೆ ಕಾಡಿಗೆ ಹೋಗುತ್ತದೆ ಅಂತಂದ್ರೆ ಶೃಗಾಲಃ ಪಿಪಾಸಯ ಬುಭುಕ್ಷಯ ಚ ವನಂ ಗಚ್ಚತಿ. ಬಾಯಾರಿಕೆಯೊಂದಿಗೆ ಹಸಿವಿನೊಂದಿಗೆ ಕಾಡಿಗೆ ಹೋಗುತ್ತದೆ. ವನಂ ಗತ್ವ ಶೃಗಾಲಸ್ಯ ಕಿಂ ಜಾಯತೆ. ಕಾಡಿಗೆ ಹೋಗಿ ಅದಕ್ಕೆ ಏನಾಗುತ್ತೆ ಅಂತಂದ್ರೆ ಸ್ವೇದ ಜಾಯತೆ, ಅಂದ್ರೆ ಬೆವರು ಸುರಿಯುತ್ತೆ. ತೃಷಾ ಜಾಯತೆ, ಬಾಯಾರಿಕೆ ಉಂಟಾಗುತ್ತೆ ಅಂತ ಹೇಳಿ. ಶೃಗಾಲಃ ದ್ರಾಕ್ಷಾಫಲಂ ಕುತ್ರ ಪಶ್ಯತಿ. ಆ ನರಿಯು ದ್ರಾಕ್ಷಿ ಹಣ್ಣನ್ನ ಎಲ್ಲಿ ನೋಡುತ್ತೆ ಅಂತಂದ್ರೆ ಶೃಗಾಲಃ ದ್ರಾಕ್ಷಾಫಲಂ ಉಪರಿ ದ್ರಾಕ್ಷಾಲತಾಸು ಪಶ್ಯತಿ. ಮೇಲೆ ಇರುವ ಆ ಒಂದು ದ್ರಾಕ್ಷಿಯ ಬಳ್ಳಿಯಲ್ಲಿ ನೋಡುತ್ತದೆ. ದ್ರಾಕ್ಷಾಫಲಂ ದೃಷ್ಟ್ವಾ ಕಸ್ಯ ಮುಖೆ ರಸಃ ಜಾಯತೆ. ದ್ರಾಕ್ಷಿ ಹಣ್ಣನ್ನು ನೋಡಿ ಯಾರ ಬಾಯಿಂದ ಬಾಯಿ ನೀರು ಅಥವಾ ರಸ ಜೊಲ್ಲು ಸುರಿಯುತ್ತೆ ಅಂತಂದ್ರೆ ದ್ರಾಕ್ಷಾಫಲಂ ದೃಷ್ಟ್ವಾ ಶೃಗಾಲಸ್ಯ ಮುಖೆ ರಸಃ ಜಾಯತೆ. ಆ ನರಿಯ ಬಾಯಿಂದ ಜೊಲ್ಲು ಸುರಿಯುತ್ತೆ ಅಂತ ಹೇಳಿ. ಅಂತೆ ಶೃಗಾಲಃ ಕಿಂ ವದತಿ. ಕೊನೆಯಲ್ಲಿ ನರಿ ಏನ್ ಹೇಳುತ್ತೆ ಅಂದ್ರೆ ಅಂತೆ ಶೃಗಾಲಃ ವದತಿ ಆಮ್ಲಂ ದ್ರಾಕ್ಷಾಫಲಂ. ಆಮ್ಲಂ ದ್ರಾಕ್ಷಾಫಲಂ ಇತಿ ಅಂದ್ರೆ ದ್ರಾಕ್ಷಿ ಹಣ್ಣು ಹುಳಿಯಾಗಿದೆ ಹುಳಿಯಾಗಿದೆ ಅಂತ ಹೇಳುತ್ತೆ. ಈಗ ಈ ಎರಡನೇ ಪ್ರಶ್ನೆ ಖ ಅನ್ನೋ ಪ್ರಶ್ನೆಗೆ ಇನ್ನೂ ಸ್ವಲ್ಪ ದೀರ್ಘವಾದ ಉತ್ತರವನ್ನ ಕೊಡಬಹುದು. ವನಂ ಗತ್ವಾ ಶೃಗಾಲಸ್ಯ ಶ್ರಾಂತತಾ ಜಾಯತೆ, ಅಂದ್ರೆ ಬಳಲಿಕೆ ಉಂಟಾಗತ್ತೆ. ಖಿನ್ನತಾ ಜಾಯತೆ, ದುಃಖ ಭಾವ ಉಂಟಾಗತ್ತೆ. ಸ್ವೇದಃ ಜಾಯತೆ, ಅಂದ್ರೆ ಬೆವರು ಸುರಿಯತ್ತೆ ಇಲ್ಲಿ ಹೇಳಿರುವ ಹಾಗೆ. ತ್ರಿಷಾ ಅಪಿ ಜಾಯತೆ, ಮತ್ತು ಬಾಯಾರಿಕೆಯನ್ನು ಆಗತ್ತೆ ಅಂತ ಹೇಳಿ. ಈ ಉತ್ತರ ಇಷ್ಟು ದೀರ್ಘವಾದ ಉತ್ತರ ಬೇಕೋ ಅಥವಾ ಇಲ್ಲಿ ತೋರಿಸಿರುವಂತಹ ಸಂಕ್ಷಿಪ್ತವಾದ ಉತ್ತರವೇ ಸಾಕೋ ಅನ್ನೋದನ್ನ ನೀವು ನಿಮ್ಮ ಶಾಲೆಯಲ್ಲಿರುವಂತಹ ಮೇಸ್ಟ್ರುಗಳನ್ನ ಕೇಳಿ ನೀವು ನಿರ್ಧಾರ ತಗೊಬೇಕು. ನಾನು ನಿಮ್ಗೆ ನಿಮ್ಮ ಮುಂದೆ 2 ಉತ್ತರಗಳನ್ನು ಕೂಡ ತೋರಿಸಿದ್ದೇನೆ. ಅದನ್ನ ನೀವು ನಿಮ್ಮ ಮೇಸ್ಟ್ರೊಂದಿಗೆ ವಿಚಾರಿಸಿರಿ. ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಕೆಲವು ಧಾತು ರೂಪಗಳನ್ನ ನಾವು ತಿಳ್ಕೋಬೇಕು. ಇಲ್ಲಿ ಒಂದು ಪಟ್ಟಿಯನ್ನ ತೋರಿಸಿದ್ದಾರೆ, ಲಭತೆ ಲಭೇತೆ ಲಭಂತೆ ಅಂತ ಹೇಳಿ. ಆ ಪಟ್ಟಿಯನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಇದು ಕ್ರಿಯಾಪದದ ರೂಪಗಳು, ಅಂದ್ರೆ ಧಾತು ರೂಪಾಣಿ ಅಂತ ಹೇಳಿ. ಸಂಸ್ಕೃತ ಭಾಷೆಯಲ್ಲಿ ಪ್ರತಿಯೊಂದು ಕ್ರಿಯೆಗೂ ಕೂಡ ಒಂದು ಧಾತು ಕ್ರಿಯಾಪದದ ಮೂಲ ಅಂತ ಹೇಳಿ ಕರಿತೀವಿ. ಲಬ್ ಧಾತು, ಲಬ್ ಅಂತಂದ್ರೆ ಹೊಂದು ಅಥವಾ ಪಡೆ ಅಂತ ಹೇಳಿ ಅರ್ಥ. ಆತ್ಮನೇಪದಿ ರೂಪಗಳು. ಸಂಸ್ಕೃತ ಧಾತುಗಳಲ್ಲಿ 3 ತರ ಧಾತುಗಳಿವೆ. ಒಂದು ಪರಸ್ಮೈಪದಿ ಧಾತುಗಳು, ಎರಡನೇದು ಆತ್ಮನೇಪದಿ ಧಾತು, ಮೂರನೇದು ಉಭಯಪದಿ. ಹಾಗಾಗಿ ಪರಸ್ಮೈ ಮತ್ತು ಆತ್ಮನೇ 2 ರೂಪಗಳನ್ನು ಹೊಂದಿರುವಂತಹ ಉಭಯಪದಿ ಅಂತ ಇದೆ. ಇಲ್ಲಿ ನಾವು ನೋಡ್ತಿರುವಂತಹ ಒಂದು ಪಟ್ಟಿಯಲ್ಲಿ ಆತ್ಮನೇಪದಿ ರೂಪಗಳನ್ನ ನೋಡ್ತಿರುವಂತದ್ದು. ವರ್ತಮಾನ ಕಾಲ ಅಂದ್ರೆ ಪ್ರೆಸೆಂಟ್ ಟೆನ್ಸ್ಗೆ ಲಟ್ ಲಕಾರವನ್ನ ಬಳಸುವಂತದ್ದು. ವರ್ತಮಾನ ಕಾಲವನ್ನು ಸೂಚಿಸಲು ಲಟ್ ಲಕಾರವನ್ನ ಬಳಸಲಾಗುತ್ತೆ. ಹಾಗಾಗಿ ಇದು ಲಟ್ ಲಕಾರದ ಒಂದು ಪಟ್ಟಿ. ಈ ಪಟ್ಟಿ ಹೇಗಿದೆ ಅಂದ್ರೆ 3x3, 3 ರೋಗಳು, 3 ಸಾಲುಗಳು ಮತ್ತು 3 ಕಾಲಂಗಳು. ಮೊದಲನೇ ಸಾಲಿನಲ್ಲಿ
ಪ್ರಥಮ ಪುರುಷ ಇರುವಂತದ್ದು, ಎರಡನೇ ಸಾಲಿನಲ್ಲಿ ಮಧ್ಯಮ ಪುರುಷ, ಮೂರನೇ ಸಾಲಿನಲ್ಲಿ ಉತ್ತಮ ಪುರುಷ. ಮೊದಲನೇ ಕಾಲಂ ಅಲ್ಲಿ ಏಕವಚನ, ಎರಡನೇದ್ರಲ್ಲಿ ದ್ವಿವಚನ, ಮೂರನೇದ್ರಲ್ಲಿ ಬಹುವಚನ. ಲಭತೆ, ಲಭೇತೆ, ಲಭಂತೆ, ಲಭಸೆ, ಲಭೇಥೆ, ಲಭಧ್ವೆ, ಲಭೆ, ಲಭಾವಹೆ, ಲಭಾಮಹೆ. ಲಭತೆ ಅಂದ್ರೆ ಅವನು ಪಡೆಯುತ್ತಾನೆ ಅಥವಾ ಅವಳು ಪಡೆಯುತ್ತಾಳೆ ಅಂತ ಅರ್ಥ. ಲಭೇತೆ ಅಂದ್ರೆ ಅವರಿಬ್ಬರೂ ಪಡೆಯುತ್ತಾರೆ, ಲಭಂತೆ ಅಂದ್ರೆ ಅವರೆಲ್ಲರೂ ಪಡೆಯುತ್ತಾರೆ ಅಂತ ಹೇಳಿ ಅರ್ಥ. ಲಭಸೆ ಅಂದ್ರೆ ನೀನು ಪಡೆಯುತ್ತೀಯೇ, ಲಭೇಥೆ ಅಂದ್ರೆ ನೀವಿಬ್ಬರೂ ಪಡೆಯುತ್ತೀರಿ, ಲಭಧ್ವೆ ಅಂದ್ರೆ ನೀವೆಲ್ಲರೂ ಪಡೆಯುತ್ತೀರಿ, ಲಭೆ ಅಂದ್ರೆ ನಾನು ಪಡೆಯುತ್ತೇನೆ, ಲಭಾವಹೆ ಅಂದ್ರೆ ನಾವಿಬ್ಬರೂ ಪಡೆಯುತ್ತೇವೆ, ಲಭಾಮಹೆ ಅಂದ್ರೆ ನಾವೆಲ್ಲರೂ ಪಡೆಯುತ್ತೇವೆ ಅಂತ ಹೇಳಿ ಅರ್ಥ. ನಾವು ಹಿಂದೆ ನೋಡಿದ್ರೆ ಪಟ್ಟಿ, ಟೇಬಲ್, ಲಭತೆ, ಲಭೇತೆ, ಲಭಂತೆ. ಅದೇ ರೀತಿ ಜಾಯತೆ, ಪಲಾಯತೆ ಎಲ್ಲವೂ ಕೂಡ ಇದೇ ರೂಪದಲ್ಲೇ ಬರುವಂತವುಗಳು ಲಟ್ಲಕಾರದಲ್ಲಿ. ಈಗ ಪ್ರಶ್ನೆಗೆ ಹೋಗೋಣ. ಉಪರಿ ಪ್ರದತ್ತಾಂ ಮಂಜೂಷಾಂ ದೃಷ್ಟ ಅಂದ್ರೆ ಈ ಒಂದು ಪಟ್ಟಿಯನ್ನ ಆ ಪ್ರಶ್ನೆಗೆ ಮುಂಚೆ ಕೊಟ್ಟಿದ್ದಾರೆ. ಲಭತೆ, ಲಭೇತೆ, ಲಭಂತೆ ಅನ್ನೋ ಪಟ್ಟಿ. ಉಪರಿ ಪ್ರದತ್ತಾಂ ಮಂಜೂಷಾಂ ದೃಷ್ಟ ರಿಕ್ತಸ್ಥಾನೇಶು ಉಚಿತ ಕ್ರಿಯಾಪದಾನಿ ಲಿಖಂತು. ಮೇಲೆ ಕೊಟ್ಟಿರುವ ಪಟ್ಟಿಯನ್ನು ನೋಡಿ ಸರಿಯಾದ ಕ್ರಿಯಾಪದಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ವಂದತೆ, ವಂದೇತೆ, ವಂದಂತೆ, ವಂದಸೆ, ವಂದೇಥೆ, ವಂದಧ್ವೆ, ವಂದೇ, ವಂದಾವಹೆ, ವಂದಾಮಹೆ. ಮುಂದಕ್ಕೆ ಪಲಾಯತೆ, ಪಲಾಯೇತೆ, ಪಲಾಯಂತೆ, ಪಲಾಯಸೆ, ಪಲಾಯೇಥೆ, ಪಲಾಯಧ್ವೆ, ಪಲಾಯೆ, ಪಲಾಯಾವಹೆ, ಪಲಾಯಾಮಹೆ. ಜಾಯತೆ, ಜಾಯತೆ, ಜಾಯಂತೆ, ಜಾಯಸೆ, ಜಾಯೇಥೆ, ಜಾಯಧ್ವೆ, ಜಾಯೆ, ಜಾಯಾವಹೆ, ಜಾಯಾಮಹೆ. ಬಹಳ ಸುಲಭ ಇದು. ಒಂದು ಪಟ್ಟಿ, ಲಭತೆ ಅನ್ನುವಂತ ಒಂದು ಪಟ್ಟಿಯನ್ನು ನಾವು ಕಂಠಪಾಠ ಮಾಡಿಬಿಟ್ರೆ ಮಿಕ್ಕೆಲ್ಲವೂ ಕೂಡ ಸುಲಭ ಅಂತ ನೋಡಬಹುದು. ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಈ ಸಂಸಾಧನಿ ಅನ್ನುವಂತಹ ಒಂದು ಜಾಲತಾಣ ಅಂದ್ರೆ ವೆಬ್ಸೈಟ್ ನ ಬಗ್ಗೆ ಹೇಳಬೇಕಾಗಿತ್ತು. ಇದು ಯೂನಿವರ್ಸಿಟಿ ಆಫ್ ಹೈದರಾಬಾದ್ ಸಂಸ್ಕೃತ ವಿಭಾಗದ ವೆಬ್ಸೈಟ್ ಇದು. ಇದೇನಿದು ಅಂತಂದ್ರೆ ಸಂಸ್ಕೃತ್ ಕಂಪ್ಯೂಟೇಷನಲ್ ಟೂಲ್ ಕಿಟ್ ಅಂತ ಹೇಳಿ, ಅಂದ್ರೆ ಗಣಿತ ಮತ್ತು ಸಂಸ್ಕೃತ ಎರಡನ್ನೂ ಮಿಶ್ರಣ ಮಾಡಿರುವಂತಹ ಟೂಲ್ ಕಿಟ್ ಒಂದು ವೆಬ್ಸೈಟ್ ಇದು. ಇದರಲ್ಲಿ ಒಂದು ಕ್ರಿಯಾರೂಪ ನಿಷ್ಪಾದಿಕ ಅಂದ್ರೆ ವರ್ಬ್ ಫಾರ್ಮ್ ಜನರೇಟರ್ ಅಂತಿದೆ. ಅಲ್ಲಿ ಒಂದ್ ಅನ್ನುವಂತಹ ಒಂದು ಧಾತುವನ್ನ ಇಲ್ಲಿ ಆಯ್ಕೆ ಮಾಡಿದರೆ, ಬಟನ್ ಅನ್ನು ಒತ್ತಿದರೆ ವಂದತೆ, ವಂದೇತೆ, ವಂದಂತೆ, ವಂದಸೆ, ವಂದೇತೆ, ವಂದಧ್ವೆ ಆತ್ಮನೇಪದಿ ರೂಪಗಳು ಎಲ್ಲ ಲಕಾರಗಳಲ್ಲೂ ಕೂಡ ಬರುತ್ತವೆ. ಇದನ್ನ ವಿನ್ಯಾಸಗೊಳಿಸಿರುವಂತವರು ಪ್ರೊಫೆಸರ್ ಡಾಕ್ಟರ್ ಮಿಸೆಸ್ ಅಂಬಾ ಕುಲಕರ್ಣಿ ಅನ್ನೋರು. ಅವರು ನನ್ನ ಈ ಚಾನೆಲ್ ನಲ್ಲಿ ಇದರ ಬಗ್ಗೆ ಹೇಳುವುದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಕೃತಜ್ಞತಾ ಪೂರ್ವಕ ವಂದನೆಗಳನ್ನು ಸಲ್ಲಿಸುವಂತದ್ದು ನನ್ನ ಕರ್ತವ್ಯ. ಮುಂದಕ್ಕೆ ನಿಮಗೆ ಉಜ್ವಲವಾದ ಒಂದು ಭವಿಷ್ಯ ಇದೆ. ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ಸ್ ಅನ್ನುವಂಥದ್ದು ಸಂಸ್ಕೃತ ಭಾಷೆ, ಸಂಪ್ರದಾಯ ಬದ್ಧವಾದ ಸಂಸ್ಕೃತ ಭಾಷೆ ಹಾಗೂ ಆಧುನಿಕ ತಂತ್ರಜ್ಞಾನ ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮತ್ತೆ ಅಲ್ಗಾರಿದಮ್ ಮತ್ತೆ ವೆಬ್ ಟೆಕ್ನಾಲಜಿ ಇವೆರಡನ್ನು ಕೂಡ ಒಂದು ಮಧುರವಾಗಿ ಮಿಶ್ರಣಗೊಳಿಸಿ ಇರುವಂತಹ ಒಂದು ವಿಷಯ ಇದು, ಒಂದು ಸಬ್ಜೆಕ್ಟ್ ಇದು ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ಸ್ ಅನ್ನುವಂಥದ್ದು. ಬಹಳ ಕೆಲಸ ಇನ್ನು ಉಳಿದಿದೆ, ಬೇಕಾದಷ್ಟು ಕೆಲಸ ಮಾಡಬೇಕಾಗಿದೆ ಈ ಒಂದು ವಿಷಯದಲ್ಲಿ. ಈ ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ಸ್ ಅನ್ನು ನೀವು ಆಯ್ಕೆ ಮಾಡ್ಕೊಬಹುದು ಅನ್ನೋದನ್ನ ನಾವು ಒಂದು ಸಲಹೆಯನ್ನ ಕೊಡ್ತಾ ಇದ್ದೇನೆ. ಮುಂದಿನ ಪ್ರಶ್ನೆ, ಉದಾಹರಣ ಅನುಸಾರಂ ಏಕವಚನ ರೂಪಂ ದೃಷ್ಟ್ವಾ ದ್ವಿವಚನ ಬಹುವಚನ ರೂಪಾಣಿ ಲಿಖಂತು. ಉದಾಹರಣೆಯ ಪ್ರಕಾರ ಈ ಏಕವಚನ ರೂಪಗಳನ್ನ ನೋಡಿ ದ್ವಿವಚನ ಬಹುವಚನ ರೂಪಗಳನ್ನ ಬರೀರಿ ಅಂತ ಹೇಳಿದ್ದಾರೆ. ಎಲ್ಲದಕ್ಕೂ ಆಧಾರ ಯಾವುದು? ಇದು ಆತ್ಮನೇಪದಿ ಅನ್ನುವಂಥದ್ದು. ಲಭತೆ, ಲಭೇತೆ, ಲಭಂತೆ ಅನ್ನುವಂಥ ಪಟ್ಟಿ. ಕಂಪತೆ, ಕಂಪೇತೆ, ಕಂಪಂತೆ ಇದು ಪ್ರಥಮ ಪುರುಷ ರೂಪ. ಇದು ಕಂಪತೆ ಅಂದ್ರೆ ನಡುಗತ್ತೆ ಅಂತ ಹೇಳಿ, ವರ್ಧ್ ಅಂದ್ರೆ ಬೆಳೆಯತ್ತೆ ಅಂತ ಹೇಳಿ, ವರ್ಧತೆ, ವರ್ಧೇತೆ, ವರ್ಧಂತೆ ಇದು ಪ್ರಥಮ ಪುರುಷ ರೂಪ. ವರ್ತಸೆ, ಲಭಸೆ ತರ ಇದು ಮಧ್ಯಮ ಪುರುಷ. ವರ್ತೇಥೆ, ವರ್ತಧ್ವೆ. ಪ್ರಕಾಶತೆ ಇದು ಪ್ರಥಮ ಪುರುಷ ರೂಪ, ಪ್ರಕಾಶೇತೆ, ಪ್ರಕಾಶಂತೆ. ವಂದೇ ಇದು ಲಭೆ ತರಹ ಇದು ಉತ್ತಮ ಪುರುಷ, ವಂದಾವಹೆ, ವಂದಾಮಹೆ. ಯಾಚತೆ ಪ್ರಥಮ ಪುರುಷ, ಯಾಚೇತೆ, ಯಾಚಂತೆ. ಲಜ್ಜಸೆ ಇದು ಮಧ್ಯಮ ಪುರುಷ, ಲಭಸೆ ತರ ಇದು, ಹಾಗಾಗಿ ಲಜ್ಜೇಥೆ, ಲಜ್ಜಧ್ವೆ. ಮುಂದಕ್ಕೆ ವೀಕ್ಷತೆ ಇದು ಪ್ರಥಮ ಪುರುಷ ರೂಪ, ವೀಕ್ಷೇತೆ, ವೀಕ್ಷಂತೆ. ಸೇವೆ ಇದು ಉತ್ತಮ ಪುರುಷ, ಸೇವಾವಹೆ, ಸೇವಾಮಹೆ. ವಂದಸೆ ಮಧ್ಯಮ ಪುರುಷ, ವಂದೇಥೆ, ವಂದಧ್ವೆ. ಶೋಭತೆ ಪ್ರಥಮ ಪುರುಷ, ಶೋಭೇತೆ, ಶೋಭಂತೆ. ಹಾಗಾಗಿ ಈ ಒಂದು ಪಟ್ಟಿಯನ್ನು ನಾವು ಕಂಠಪಾಠ ಮಾಡಿದ್ರೆ ಎಲ್ಲವೂ ಸುಲಭ. ಅದನ್ನ ಮತ್ತೆ ಮತ್ತೆ ನಾವು ನೋಡ್ತಾ ಇದ್ದೇವೆ. ಮುಂದಕ್ಕೆ ಉದಾಹರಣ ಅನುಸಾರಂ ವಾಕ್ಯದ್ವಯಂ ಲಿಖಂತು. ಉದಾಹರಣೆ ಪ್ರಕಾರ ಎರಡೆರಡು ವಾಕ್ಯಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇವೆಲ್ಲಕ್ಕೂ ಆಧಾರ ಇದೆ, ಆತ್ಮನೇಪದಿ ಲಭತೆ, ಲಭೇತೆ, ಲಭಂತೆ ಅನ್ನುವಂಥದ್ದು. ನಾವಿಲ್ಲಿ ಒಂದು ಗಮನಿಸಬಹುದು, ಈ ಒಂದು ಬ್ಲೂ ಕಲರ್ ನೀಲಿ ಬಣ್ಣದ ಡಬ್ಬದಲ್ಲಿರುವಂತದ್ದೆಲ್ಲವೂ ಕೂಡ ಏಕವಚನ ಪ್ರಯೋಗಗಳು, ಮತ್ತು ಇಲ್ಲಿ ಆರೆಂಜ್ ಬಣ್ಣದ ಡಬ್ಬದಲ್ಲಿರುವಂತದ್ದೆಲ್ಲವೂ ಕೂಡ ಬಹುವಚನ ರೂಪಗಳು. ಶತ್ರುಹು ಪಲಾಯತೆ ಏಕವಚನ ರೂಪ, ಚೋರಾಹ ಪಲಾಯಂತೆ. ಶತ್ರುಹು ಪಲಾಯತೆ ಅಂದ್ರೆ ವೈರಿ ಓಡಿ ಹೋಗುತ್ತಿದ್ದಾನೆ, ಚೋರಾಹ ಪಲಾಯಂತೆ ಅಂತಂದ್ರೆ ಕಳ್ಳರೆಲ್ಲರೂ ಕೂಡ ಓಡಿ ಹೋಗುತ್ತಿದ್ದಾರೆ. ಪಲಾಯತೆ, ಪಲಾಯಂತೆ ಏಕವಚನ ಬಹುವಚನ. ಹಾಗೆ ವೃಕ್ಷ ವರ್ಧತೆ, ಮರವು ಬೆಳೆಯುತ್ತಿದೆ,
ಬಾಲಾಹ ವರ್ಧಂತೆ, ಬಾಲಕರು ಅಂದ್ರೆ ಹುಡುಗರೆಲ್ಲರೂ ಕೂಡ ಬೆಳೆಯುತ್ತಿದ್ದಾರೆ ಅಂತ ಹೇಳಿ. ಏಕವಚನ ಬಹುವಚನ. ಛಾತ್ರ ವಂದತೆ, ವಿದ್ಯಾರ್ಥಿಯು ನಮಿಸುತ್ತಾನೆ. ಭಕ್ತಾಹ ವಂದಂತೆ, ಭಕ್ತರೆಲ್ಲರೂ ಕೂಡ ನಮಿಸುತ್ತಿದ್ದಾರೆ, ವಂದನೆ ಮಾಡುತ್ತಿದ್ದಾರೆ. ವೈದ್ಯ ವೀಕ್ಷತೆ, ವೈದ್ಯರು ನೋಡುತ್ತಾರೆ. ಪ್ರೇಕ್ಷಕಾಹ ವೀಕ್ಷಂತೆ, ಪ್ರೇಕ್ಷಕರೆಲ್ಲರೂ ಕೂಡ ನೋಡ್ತಾರೆ. ಕರ್ಮಚಾರಿ ಸೇವತೆ, ಏಕವಚನ. ಮಹಿಳಾಹ ಸೇವಂತೆ, ಬಹುವಚನ. ವೃಕ್ಷ ಕಂಪತೆ, ರುಗ್ಣಾಹ ಕಂಪಂತೆ. ರುಗ್ಣ ಅಂತಂದ್ರೆ ರೋಗಿ, ಅಂದ್ರೆ ಆಸ್ಪತ್ರೆಯಲ್ಲಿ ಇರುವಂತಹ ರೋಗಿ. ಕಂಪಂತೆ ಅಂದ್ರೆ ನಡುಕ್ತಾ ಇದ್ದಾರೆ, ಅಂದ್ರೆ ಚಳಿಗೆ ನಡುಕ್ತಾ ಇದ್ದಾರೆ. ಮೊದಲೇ ಜ್ವರ, ಆಸ್ಪತ್ರೆಯಲ್ಲಿ ಇದ್ದಾರೆ, ಅವರಿಗೆ ಚಳಿಯಲ್ಲಿ ನಡುಕ್ತಾ ಇದ್ದಾರೆ ಅಂತ ಹೇಳಿ ರುಗ್ಣಾಹ ಕಂಪಂತೆ. ಈಗ ಕೊನೆಯ ಪ್ರಶ್ನೆ. ಉದಾಹರಣಂ ದೃಷ್ಟ ವಾಕ್ಯಾನಿ ಉಚಿತ ರೂಪೈಹಿ ಪೂರಯಂತು. ಉದಾಹರಣೆಯ ಪ್ರಕಾರ ವಾಕ್ಯಗಳನ್ನು ಸರಿಯಾದ ರೂಪಗಳಿಂದ ತುಂಬಿಸಿರಿ ಅಂತ ಹೇಳಿದ್ದಾರೆ. ಇದು ಆತ್ಮನೇಪದಿ. ಮತ್ತೆ ಇದೇ ಪಟ್ಟಿ ಲಭತೆ ಲಭೇತೆ ಲಭಂತೆ ಅಂತ ಹೇಳಿ. ಉದಾಹರಣೆ ನೋಡೋಣ. ಶುನಕಂ ದೃಷ್ಟ ಬಾಲಕಸ್ಯ ಭಯಂ ಜಾಯತೆ ಅಂತಂದ್ರೆ ನಾಯಿನ ನೋಡಿ ಹುಡುಗನಿಗೆ ಭಯ ಆಯ್ತು ಅಂತ ಹೇಳಿ. ಮೂಷಕಃ ಮಾರ್ಜಾರಂ ದೃಷ್ಟ ಪಲಾಯತೆ, ಇದು ಏಕವಚನ ರೂಪ. ಇದು ನೋಡಿ, ಮೂಷಕಃ ಅಂದ್ರೆ ಇಲಿಯು ಬೆಕ್ಕನ್ನ ನೋಡಿ ಓಡುತ್ತಿದೆ ಅಂತ ಹೇಳಿ ಏಕವಚನ ರೂಪ. ಲಭತೆ ತರಹ ಪಲಾಯತೆ ಅಂತ ಹೇಳಿ. ರಾತ್ರಿ ಕಾಲೇ ಮಾರ್ಗದೀಪಾಹ ಬಹುವಚನ. ಇದು ಪ್ರಕಾಶಂತೆ, ರಾತ್ರಿಯಲ್ಲಿ ದಾರಿ ದೀಪಗಳು ಬೆಳಗುತ್ತಿವೆ ಅಂತ ಹೇಳಿ. ಅಹಂ ದೇವಂ ವಂದೇ ಲಭೇತರಹ, ಇದು ಉತ್ತಮ ಪುರುಷ ರೂಪ. ಇದು ಏಕವಚನ. ನಾನು ದೇವರಿಗೆ ನಮಸ್ಕರಿಸುತ್ತೇನೆ ಅಂತ ಹೇಳಿ. ತ್ವಂ ಕಿಮರ್ಥಂ ಲಜ್ಜಸೆ, ಮಧ್ಯಮ ಪುರುಷ ರೂಪ. ಇದು ಲಭಸೆ ತರಹ. ನೀನು ಏಕೆ ನಾಚಿಕೆ ಪಡುತ್ತಿದ್ದೀ ಅಂತ ಹೇಳಿ ಏಕವಚನ ರೂಪ. ವಯಂ ದೇಶಂ ಸೇವಾಮಹೆ ಲಭಾಮಹೆ ತರ. ವಯಂ ಅನ್ನೋದು ಉತ್ತಮ ಪುರುಷ ಬಹುವಚನ ರೂಪ ಅದು, ಹಾಗಾಗಿ ಇದು ಬಹುವಚನ ರೂಪ. ಈ ಎಲ್ಲ ಉತ್ತರಗಳು ಕೂಡ ನಿಮ್ಗೆ ಸರಿಯಾಗಿ ಅರ್ಥವಾದವು ಅಂತ ನಾನು ಅನ್ಕೊಂಡಿದ್ದೇನೆ. ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸುವ ಸಮಯ ಬಂತು. ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ನಾನು ಮುಂದಿನ ಪಾಠದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್, ಮಂಗಳಮಸ್ತು, ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.